ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ. ಇವತ್ತು ನಾನು ಮೆಣಸನ್ನು ಕೊಯ್ದ ನಂತರ ಮೆಣಸು ಒಳ್ಳೆಯ ಕಪ್ಪು ಬಣ್ಣ ಹಾಗೂ ಡೆನ್ಸಿಟಿ ಜಾಸ್ತಿಯಾಗಿ ದಪ್ಪ ಗಾತ್ರಕ್ಕೆ ಬರಲು ಯಾವ ರೀತಿ ಒಣಗಿಸಬೇಕು ಅನ್ನೋದನ್ನು ಈ ವಿಡಿಯೋದ ಮೂಲಕ ನಿಮಗೆ ಮಾಹಿತಿ ನೀಡ್ತಾ ಇದ್ದೀನಿ. ಮೆಣಸನ್ನು ಕೊಯ್ದ ದಿವಸ ಅದರ ಗರಿಗಳನ್ನು ಬೇರ್ಪಡಿಸಬೇಕು. ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀವಲ್ಲ, ಈ ರೀತಿ ಮೆಣಸನ್ನು ಕೊಯ್ದು ಗರಿಗಳನ್ನು ಬೇರ್ಪಡಿಸಬೇಕು. ಈ ಕೆಲಸವನ್ನು ಮೆಣಸನ್ನು ಕೊಯ್ದ ದಿನವೇ ಮಾಡಬೇಕು. ಮಾರನೆಯ ದಿನ ಅಂದರೆ ನೆಕ್ಸ್ಟ್ ಡೇ ಮೆಣಸನ್ನು ತೆಳುವಾಗಿ ಹರಡಿಸಬೇಕು. ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಿದ್ವಲ್ಲ, ಈ ರೀತಿ ಮೆಣಸನ್ನು ತೆಳುವಾಗಿ ಒಣಗಿಸಲು ಹರಡಿಸಬೇಕು. ಇದನ್ನು ಮೊದಲನೇ ದಿನ ಅಂತ ಕೂಡ ಹೇಳ್ತೀವಿ. ಮೊದಲನೇ ದಿನ ಸುಮಾರು ಮಧ್ಯಾಹ್ನದ ಹೊತ್ತು ಅಂದರೆ 2 ಗಂಟೆಯ ಸಮಯಕ್ಕೆ ಎಲ್ಲ ಮೆಣಸನ್ನು ರಾಶಿ ಮಾಡಬೇಕು. ಈ ವಿಡಿಯೋದಲ್ಲಿ ತೋರಿಸುವ ರೀತಿ ರಾಶಿ ಮಾಡಬೇಕು. 2 ಗಂಟೆಯ ಸಮಯದಲ್ಲಿ ಈ ಕೆಲಸ ಮಾಡಿದರೆ ತುಂಬ ಉತ್ತಮ. ಈ ರೀತಿ ರಾಶಿ ಮಾಡಿದ ನಂತರ ಮೆಣಸಿಗೆ ತೆಳುವಾಗಿ ನೀರನ್ನು ಹಾಕಬೇಕು. ಅಂದರೆ ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಿದ್ವಲ್ಲ, ಈ ರೀತಿ ರಾಶಿಯ ಮೇಲೆ ನೀರನ್ನು ಹಾಕಿ ಮೆಣಸನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಂದರೆ ಎಲ್ಲ ಮೆಣಸು ಕೂಡ ನೀರಿನಿಂದ ಒದ್ದೆ ಆಗಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಂಬ ಜಾಸ್ತಿ ನೀರು ಕೂಡ ಹಾಕಬಾರದು. ತುಂಬ ತೆಳುವಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಮೆಣಸನ್ನು ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆದ ನಂತರ ಟಾರ್ಪಾಲಿಂದ ಕವರ್ ಮಾಡಬೇಕು. ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಿದ್ವಲ್ಲ, ಈ ರೀತಿ ಎಲ್ಲ ಕಡೆಯಿಂದನೂ ಫುಲ್ ಕವರ್ ಮಾಡಬೇಕು. ಇದರ ಒಳಗೆ ಏರ್ ಸರ್ಕ್ಯುಲೇಷನ್ ಆಗಬಾರದು. ಆ ರೀತಿ ಫುಲ್ ಕವರ್ ಮಾಡಬೇಕು. 2ನೆಯ ದಿನ ಇದನ್ನು ಕಂಪ್ಲೀಟಾಗಿ ಮುಚ್ಚಿಡಬೇಕು. ಇದನ್ನು ಓಪನ್ ಕೂಡ ಮಾಡಬಾರದು. 2ನೇ ದಿನ ಕಂಪ್ಲೀಟಾಗಿ ಮುಚ್ಚಿ ಇಡಬೇಕು. 3ನೆಯ ದಿನ ಬೆಳಗ್ಗೆ ಇದನ್ನು ಓಪನ್ ಮಾಡಿ ತೆಳುವಾಗಿ ಹರಡಬೇಕು. ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಿದ್ವಲ್ಲ, ಈ ರೀತಿ ತುಂಬ ತೆಳುವಾಗಿ ಹರಡಬೇಕು. ಹಾಗೂ ಪ್ರತಿ ಅರ್ಧ ಗಂಟೆಗೆ ಒಮ್ಮೆ ಇದನ್ನು ಅಡಿಮೇಲು ಮಾಡಬೇಕು. ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಿದ್ವಲ್ಲ, ಈ ರೀತಿ ಅಡಿಮೇಲು ಮಾಡಬೇಕು. 3ನೇ ದಿನ ಅಥವಾ 4ನೇ ದಿನ 12% ಮಾಯಿಶ್ಚರ್ ಬಂದಾಗ ಇದನ್ನು ತೆಗೆದು ರೂಮಲ್ಲಿ ಹಾಕಿ ಸ್ಟೋರ್ ಮಾಡಿಡಬೇಕು. ಬ್ಯಾಗ್ ಮಾಡಬಾರದು. ನೋಡಿ, ಈ ರೀತಿ ಓಪನ್ ಆಗಿ ರೂಮಲ್ಲಿ ಹಾಕಿ ಇಡಬೇಕು. 24 ಗಂಟೆ ಈ ರೀತಿ ಓಪನ್ ಆಗಿ ಇಡಬೇಕು. ಅದಾದ ಮೇಲೆ ಸಂಜೆಯ ಸಮಯದಲ್ಲಿ ಕಾಳು ಮೆಣಸನ್ನು ಕ್ಲೀನ್ ಮಾಡಬೇಕು. ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಫ್ಯಾನ್ ಬ್ಲೋಯರ್ ಇಟ್ಕೊಂಡು ಕಸ ಕಡ್ಡಿಗಳನ್ನು ಬೇರ್ಪಡಿಸಬಹುದು, ಅಥವಾ ಬೇರೆ ವಿಧಾನದಿಂದ ಕೂಡ ಕಸ ಕಡ್ಡಿಗಳನ್ನು ಬೇರ್ಪಡಿಸಬಹುದು. ಈ ರೀತಿ ಕಸ ಕಡ್ಡಿಗಳನ್ನು ಬೇರ್ಪಡಿಸಿದ ಮೆಣಸು ಕಡುವು ಕಪ್ಪು ಬಣ್ಣದಲ್ಲಿದ್ದು ಡೆನ್ಸಿಟಿ ಕೂಡ ಜಾಸ್ತಿ ಇರುತ್ತದೆ, ಹಾಗೂ ಸ್ವಲ್ಪ ದಪ್ಪ ಸೈಜಲ್ಲಿ ಕೂಡ ಇರುತ್ತದೆ. ಈ ರೀತಿ ಮೆಣಸನ್ನು ನೀವು ಬ್ಯಾಗ್ ಕೂಡ ಮಾಡಬಹುದು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ನಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.